ಈ ಬಹುಬೆಳೆ ಬಹುಮಡಿ ಪದ್ಧತಿನಲ್ಲಿ ನಾವು ಮಿಶ್ರ ವಾಣಿಜ್ಯ ಬೆಳೆಗಳನ್ನು ಜೋಡಿಸಿದಾಗ ಅಷ್ಟೂ ಗಿಡಗಳಿಗೆ ಈ ಕಡಿಮೆ ಜಾಗದಲ್ಲಿ ಆಹಾರ ಎಲ್ಲಿ ಸಿಗುತ್ತೆ, ಗೊಬ್ಬರ ಹೇಗೆ ನಿರ್ವಹಣೆ ಮಾಡ್ತೀರಾ, ಈ ಪ್ರಶ್ನೆಗಳು ನಮಗೆ ಬರುತ್ತೆ. ಪ್ರಾಮುಖ್ಯವಾಗಿ ನೆರಳಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕಾದ್ರೆ ನೆರಳಿಗೆ ಯಾವ ಗಿಡಗಳನ್ನು ನೆಟ್ಟರೆ ಒಳ್ಳೆಯದು, ಯಾವ ಗಿಡ ಎಲೆ ಅಗಲವಾಗಿದ್ದು ಕಡಿಮೆ ಅವಧಿಯಲ್ಲಿ ದಪ್ಪ ಕಾಂಡದೊಂದಿಗೆ ಅತಿ ಎತ್ತರಕ್ಕೆ ಬೆಳೆಯುತ್ತೋ ಆ ಗಿಡ ನನಗೆ ನೆರಳನ್ನು ಸೃಷ್ಟಿ ಮಾಡುತ್ತೆ. ವಿಜ್ಞಾನ ಇರೋದೇನೋ ಹಾಲವಾಣ ಅಥವಾ ಪಾಲವಾಣ ಅಂತ ಕರೀತಾರೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಎರಿತ್ರೀನಾ ಇಂಡಿಕಾ ಅಥವಾ ಇಂಡಿಯನ್ ಕೋರಲ್ ಪ್ಲಾಂಟ್ ಅಂತಲೂ ಕರೀತಾರೆ. ನೀವು ಗೂಗಲ್ ಮಾಡಿದ್ರೆ ಇಂಡಿಯನ್ ಥರದ ಕಡ್ಡಿಗಳು ಇಲ್ಲಿ ಕಾಣುತ್ತಲ್ಲ, ಇದಕ್ಕಿಂತ ಸ್ವಲ್ಪ ದಪ್ಪಾಗಿತ್ತು. ಈ ಥರದ ಕಡ್ಡಿಗಳನ್ನು ತಂದು ನಾವು ಇಲ್ಲಿ ನೆಡ್ತಾ ಬಂದ್ವಿ. ಸುಮಾರು ಒಂದು 350ಕ್ಕೂ ಹೆಚ್ಚು ಹಾಲವಾಣದ ಕಡ್ಡಿಗಳನ್ನು ತಂದು ನೆಡ್ತಾ ಬಂದ್ವಿ. ನೋಡಿ, ನೆರಳಿಗೋಸ್ಕರನೇ ಹಾಕಿದ್ವಿ. ಈ ಜಾಗದಲ್ಲಿ ನೆರಳು ಬೇಕು ಅನ್ನೋ ಉದ್ದೇಶಕ್ಕೆ ಹಾಕಿದ್ವಿ. ಕಡಿಮೆ ಅವಧಿಯಲ್ಲಿ ಎತ್ತರಕ್ಕೆ ಬೆಳೀಲಿ. ನನ್ನ ಮುಖ್ಯ ಬೆಳೆ ಇದು ಅಡಿಕೆ ಅಲ್ವಾ, ಈ ಮುಖ್ಯ ಬೆಳೆಗೆ ಪಶ್ಚಿಮದಲ್ಲಿ ನೆರಳನ್ನು ಕೊಡಲಿ. ಈ ಥರ ರಂಬೆ ಕೊಂಬೆಗಳನ್ನು ಸೃಷ್ಟಿ ಮಾಡಿಕೊಂಡು ಈ ಜಾಗದಲ್ಲಿ ಸಾಕಷ್ಟು ನೆರಳನ್ನು ಸೃಷ್ಟಿ ಮಾಡ್ತು. ಆ ನೆರಳಿದ್ದಿದ್ದರಿಂದ ನನ್ನ ಅಡಿಕೆ ಗಿಡಕ್ಕೆ ಬಿಸಿಲಿನ ತೀವ್ರತೆ ಕಮ್ಮಿ ಆಯಿತು. ಸೊ ಗೊಬ್ಬರವನ್ನು ಎಲ್ಲಿ ತಯಾರು ಮಾಡ್ತೇವೆ, ನನ್ನ ಗಿಡದ ಬುಡದಲ್ಲೇ. ಹಾಗಾಗಿ ನೀವು ಹೊರಗಡೆಯಿಂದ, ನೈಸರ್ಗಿಕ ಕೃಷಿನಲ್ಲಿ ನೀವು ಹೊರಗಡೆಯಿಂದ ಯಾವುದೇ ಗೊಬ್ಬರ ತಂದೋಕೆ ಅವಶ್ಯಕತೆ ಇಲ್ಲ. ಹಾಲವಾಣ ಕಾಂಡ ದಪ್ಪವಾಗಿದ್ದು 12-15 ಅಡಿ ಎತ್ತರಕ್ಕೆ ಬೆಳೆದಿದ್ರೆ ಯಾಕೆ ಅದಕ್ಕೆ ಮೆಣಸು ಹಾಕಬಾರ್ದು? ನೋಡಿ, ನಾವು 15 ಅಡಿ ಬೆಳೆದಿದ್ದೆಲ್ಲ ನಮ್ಮನ್ನ ಹಾಲವಾಣ 4 ವರ್ಷಕ್ಕೆ. ಕಾಂಡವೂ ದಪ್ಪವಾಗಿದೆ, ಎತ್ತರನೂ ಬಂದಿದೆ. ಇದು ಸಾಲದು ಅಂತ ಮೆಣಸು ಬೆಳೆ ಕೊಡ್ತಾ ಇದೆಯಲ್ಲ ಈಗ ಸಪೋರ್ಟ್. ಹಾಗೆ ಇದು ಬಹು ಉಪಯೋಗವುಳ್ಳಂಥ ಒಂದು ಗಿಡ. ಇದನ್ನು ನಾನು ಯಾವ ಕಾರಣಕ್ಕೂ ಕಡಿಯಲ್ಲ. ಇದು ನನ್ನ ಸಂಗಾತಿ ಗಿಡವಾಗಿರಲಿ. ನನ್ನ ನಮಸ್ಕಾರ ಶರತ್ ಸರ್. ಇವತ್ತು ಈ ಭಾಗದ ಟಾಪಿಕ್ ಸರ್. ಹೌದು ಮಿತ್ರರೇ, ನೋಡಿ, ಈ ಸಂಚಿಕೆಯಲ್ಲಿ ನಾವು ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ಸಾಸ್ಲು ಹೋಬಳಿ MS ಫಾರ್ಮ್ ಅಲ್ಲಿ ಇದ್ದೀವಿ, ಬನವತಿ ಅನ್ನೋ ಗ್ರಾಮ. ನಾವು ಇದುವರೆಗೂ ಸಾಕಷ್ಟು ವಿಷಯಗಳನ್ನ ನಮ್ಮ ತೋಟದ ಬಗ್ಗೆ ನಾವು ವಿವಿಧ ಸಂಚಿಕೆಗಳಲ್ಲಿ ಕೇಳ್ಕೊಂಡ್ ಬಂದಿದ್ದೀರಾ. ಇವಾಗ ಈ ಸಂಚಿಕೆಯಲ್ಲಿ ನಾವೇನು ನೋಡೋಣ ಅಂದ್ರೆ, ಈ ಬಹುಬೆಳೆ ಬಹುಮಡಿ ಪದ್ಧತಿನಲ್ಲಿ ನಾವು ಮಿಶ್ರ ವಾಣಿಜ್ಯ ಬೆಳೆಗಳನ್ನು ಜೋಡಿಸಿದಾಗ ಅಷ್ಟೂ ಗಿಡಗಳಿಗೆ ಈ ಕಡಿಮೆ ಜಾಗದಲ್ಲಿ ಆಹಾರ ಎಲ್ಲಿ ಸಿಗುತ್ತೆ, ಗೊಬ್ಬರ ಹೇಗೆ ನಿರ್ವಹಣೆ ಮಾಡ್ತೀರಾ, ಈ ಪ್ರಶ್ನೆಗಳು ನಮಗೆ ಬರುತ್ತೆ. ಈ ಹಂತದಲ್ಲಿ ನಾವು ಇವಾಗ ಇಲ್ಲಿ ನಾವು ಮಣ್ಣಿಗೆ ಶಕ್ತಿ ಹೆಂಗೆ ತುಂಬ್ತಾ ಇದ್ದೀವಿ, ಇಷ್ಟೆಲ್ಲ ಗಿಡಗಳಿಗೆ ಗೊಬ್ಬರ ಎಲ್ಲಿ ಉತ್ಪತ್ತಿ ಆಗ್ತಾ ಇದೆ, ಹೊರಗಡೆಯಿಂದ ಏನಾದ್ರು ತಂದ ಒಳಸುರಿಗಳು ಅಂತ ಕರಿತೀವಿ, ಒಳಸುರಿಗಳನ್ನು ನಾವು ಬಳಸ್ತಾ ಇದ್ದೀವಿ ಅಥವಾ ಯಾವುದನ್ನು ಬಳಸ್ತಿದ್ದೀವಿ, ಅಥವಾ ಇಲ್ಲೇ ನಮ್ಮ ಕೃಷಿ ಭೂಮಿನಲ್ಲೇ ಆ ಒಳಸುರಿಗಳ ಒಂದು ದ್ರವ್ಯ ಆರ್ಗ್ಯಾನಿಕ್ ಬಯೋಮಾಸ್ ಇಲ್ಲೇ ಸೃಷ್ಟಿ ಆಗ್ತಿದೆಯೇ, ಯಾವುದರಿಂದ ಸೃಷ್ಟಿ ಆಗ್ತಾ ಇದೆ, ಈ ಒಂದು ವಿಷಯವನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಈ ಸಂಚಿಕೆಯಲ್ಲಿ ನಾವು ತಿಳಿತಾ ಬರೋಣ. ಸಂಗಾತಿ ಖಂಡಿತ ಆ ವಿಷಯಗಳನ್ನು ನಾನು ಹೇಳ್ತಾ ಬರ್ತೀನಿ. ಇಲ್ಲಿ ನೀವು ಗಮನಿಸಿ, ನಾವು 2022 ಜುಲೈ ಆಗಸ್ಟಲ್ಲಿ ಪ್ರಥಮವಾಗಿ ನಾವು ಈ ತೆಂಗು ಅಡಿಕೆ ಗಿಡಗಳನ್ನು ಹಾಕಿದ್ವಲ್ಲ, ಆ ಸಮಯದಲ್ಲಿ ನಾನೇನು ಮಾಡಿ, ಇದು ದೊಡ್ಡಬಳ್ಳಾಪುರದ ಈ ಭಾಗ ಆದ್ದರಿಂದ ತುಂಬ ಬಿಸಿಲು ಬೀಳ್ತಕ್ಕಂಥ ಪ್ರದೇಶ, ಇಲ್ಲಿ ಸಾಕಷ್ಟು ನೆರಳು ಇರಲಿಲ್ಲ. ಹಾಗಾಗಿ ನನ್ನ ನೆರಳಿಗೆ ನಾವು ಇಂಪಾರ್ಟೆನ್ಸ್ ಕೊಟ್ವಿ. ಸೊ ಪ್ರಾಮುಖ್ಯವಾಗಿ ನೆರಳಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕಾದ್ರೆ ನೆರಳಿಗೆ ಯಾವ ಗಿಡಗಳನ್ನು ನೆಟ್ಟರೆ ಒಳ್ಳೆಯದು, ಯಾವ ಗಿಡ ಎಲೆ ಅಗಲವಾಗಿದ್ದು ಕಡಿಮೆ ಅವಧಿಯಲ್ಲಿ ದಪ್ಪ ಕಾಂಡದೊಂದಿಗೆ ಅತಿ ಎತ್ತರಕ್ಕೆ ಬೆಳೆಯುತ್ತೋ ಆ ಗಿಡ ನನಗೆ ನೆರಳನ್ನು ಸೃಷ್ಟಿ ಮಾಡುತ್ತೆ. ವಿಜ್ಞಾನ ಇರೋದೇನೋ ಗಿಡದ ಎಲೆಯು ಅಗಲವಾಗಿರಬೇಕು, ಕಡಿಮೆ ಅವಧಿನಲ್ಲಿ ಎತ್ತರಕ್ಕೆ ಬೆಳಿಬೇಕು. ಗಿಡ ಎತ್ತರಕ್ಕೆ ಬೆಳೆದಷ್ಟು ನೆರಳು ಜಾಸ್ತಿ ಬರುತ್ತೆ. ಈ ಒಂದು ವೈಜ್ಞಾನಿಕ ಹಿನ್ನೆಲೆ ಇಟ್ಕೊಂಡು ನಾನು ನಮ್ಮ ಹಾಸನ ಭಾಗದಲ್ಲಿ ಸಕಲೇಶ್ಪುರ ರೋಡಲ್ಲಿ ನಮ್ಮ ತೋಟ ಇದೆ ಅಲ್ವಾ, ಅಲ್ಲಿ ಇದನ್ನು ನಾವು ಸಾಕಷ್ಟು ಬೆಳಿತೀವಿ. ಅಲ್ಲಿರ್ತಕ್ಕಂಥ ಕಾಫಿ ಪ್ಲಾಂಟೇಶನ್ಗಳಲ್ಲಿ, ಕಾಫಿ ತೋಟಗಳಲ್ಲಿ ಈ ಗಿಡನ ಬೆಳೀತಾರೆ. ಇದಕ್ಕೆ ಹಾಲವಾಣ ಅಥವಾ ಪಾಲವಾಣ ಅಂತ ಕರೀತಾರೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಎರಿತ್ರೀನಾ ಇಂಡಿಕಾ ಅಥವಾ ಇಂಡಿಯನ್ ಕೋರಲ್ ಪ್ಲಾಂಟ್ ಅಂತಲೂ ಕರೀತಾರೆ. ನೀವು ಗೂಗಲ್ ಮಾಡಿದ್ರೆ ಇಂಡಿಯನ್ ಕೋರಲ್ ಪ್ಲಾಂಟ್ ಅಂತ ಬರುತ್ತೆ. ಈ ಹಾಲವಾಣ ಒಂದು ಗಿಡನ ನಮ್ಮ ಕಾಫಿ ತೋಟದಲ್ಲಿ ನೆರಳಿಗೆ ಬೆಳೆಸ್ತಾರೆ. ಕಾಫಿ ಗಿಡಕ್ಕೆ ನೆರಳು ಬೇಕು, ಹೊಸದಾಗಿ ಕಾಫಿ ಕೃಷಿ ಮಾಡೋರು. ಹಾಗಾಗಿ ಇದು ಸಾಕಷ್ಟು ನಮಗೆ ಅಲ್ಲಿ ಸಿಗುತ್ತೆ. ನಾವೇನು ಮಾಡಿದ್ವಿ, ಪ್ರಥಮ ದಿನಗಳಲ್ಲೇ ಅಂದರೆ 2022 ಜುಲೈ ಆಗಸ್ಟ್ ಈ ಸಮಯದಲ್ಲಿ ನಾನು ಈ ಹಾಲವಾಣ ಅಥವಾ ಪಾಲವಾಣದ ಕಡ್ಡಿಗಳನ್ನು ನೋಡಿ, ಈ ಗಾತ್ರದ ಕಡ್ಡಿಗಳು ಇಲ್ಲಿ ಕಾಣುತ್ತಲ್ಲ, ಇದಕ್ಕಿಂತ ಸ್ವಲ್ಪ ದಪ್ಪಾಗಿತ್ತು. ಈ ಥರದ ಕಡ್ಡಿಗಳನ್ನು ತಂದು ನಾವು ಇಲ್ಲಿ ನೆಡ್ತಾ ಬಂದ್ವಿ. ಸುಮಾರು ಒಂದು 350ಕ್ಕೂ ಹೆಚ್ಚು ಹಾಲವಾಣದ ಕಡ್ಡಿಗಳನ್ನು ತಂದು ನೆಡ್ತಾ ಬಂದ್ವಿ. ನೋಡಿ, ಈಗ ನೀವೇ ಇಲ್ಲಿ ಈ ಕಾಂಡವನ್ನು ಗಮನಿಸ್ತೀರಲ್ಲ, ಈ ಕಾಂಡವು 2022ರಲ್ಲಿ ಈ ಸೈಜಿನ ಒಂದು ಕಡ್ಡಿ ಆಗಿತ್ತು. ಇದು ನೆರಳಿಗೆ
ನೆರಳಿಗೋಸ್ಕರನೇ ಹಾಕಿದ್ವಿ. ಈ ಜಾಗದಲ್ಲಿ ನೆರಳು ಬೇಕು ಅನ್ನೋ ಉದ್ದೇಶಕ್ಕೆ ಹಾಕಿದ್ವಿ. ಕಡಿಮೆ ಅವಧಿಯಲ್ಲಿ ಎತ್ತರಕ್ಕೆ ಬೆಳೀಲಿ, ನನ್ನ ಮುಖ್ಯ ಬೆಳೆ ಇದು ಅಡಿಕೆ ಅಲ್ವಾ, ಈ ಮುಖ್ಯ ಬೆಳೆಗೆ ಪಶ್ಚಿಮದಲ್ಲಿ ನೆರಳನ್ನು ಕೊಡಲಿ ಅನ್ನೋ ಉದ್ದೇಶಕ್ಕೆ ಈ ಗಿಡನ ಹಾಕಿದ್ವಿ. ಹಾಕುವಾಗ ನೋಡಿ ನಾವೇನು ಗಮನಿಸಿದ್ವಿ ಅಂದರೆ, ನಮ್ಗೆ ಈ ಅಂತರ ಇದೆಯಲ್ಲ, ಅಂದರೆ ನಾವು ನೆರಳಿಗೆ ನೆಟ್ಟಂಥ ಹಾಲವಾಣ ಮತ್ತು ನಮ್ಮ ಮುಖ್ಯ ಬೆಳೆ ಅಡಿಕೆ, ಈ ಅಂತರ ಇದೆಯಲ್ಲ, ಇದ್ರ ಬಗ್ಗೆ ನನಗೆ ವೈಜ್ಞಾನಿಕವಾದ ಅರಿವು ಇರಲಿಲ್ಲ. ಎಷ್ಟು ಎತ್ತರಕ್ಕೆ ಹಾಕಬೇಕು, ಎಷ್ಟು ದೂರಕ್ಕೆ ಹಾಕಬೇಕು ಅನ್ನೋ ಗೊತ್ತಿರಲಿಲ್ಲ. ಸುಮ್ಮನೆ ನಮ್ಮ ಕೃಷಿ ಕಾರ್ಮಿಕರು ನಮ್ಮ ಜೊತೆ ಕೆಲಸ ಮಾಡ್ತಾರಲ್ಲ, ಹಾಕೊಂಬಂದ್ರಪ್ಪ ಪ್ರತಿ ಗಿಡದ ಪಶ್ಚಿಮಕ್ಕೆ ಒಂದು ಹಾಲವಾಣ ಗಿಡ ಹಾಕ್ಬಿಡ್ರಿ, ಕಡ್ಡಿ ತಗೊಂಡು ನೆಟ್ಬಿಡ್ರಿ, ಹೆಚ್ಚಿಗಿರುತ್ತೆ ಬರುತ್ತೆ ಅಂತ ಹೇಳಿ ಕೊಟ್ಬಿಟ್ಟಿದ್ದೆ. ಅದರಿಂದ ನಾವು ಪ್ರಾರಂಭ ಮಾಡಿದ್ವಿ. ನೀವು ಈ ತೋಟದಲ್ಲಿ ಗಮನಿಸ್ಬೋದು, ಈ ನಮ್ಮ ಮುಖ್ಯ ಬೆಳೆಯ ಹಿಂಭಾಗಕ್ಕೆ ಪಶ್ಚಿಮಕ್ಕೆ ಇರ್ತಕ್ಕಂಥ ಈ ಹಾಲವಾಣ ಅಥವಾ ಪಾಲವಾಣದ ಅಂತರ ಒಂದೊಂದು ಕಡೆ ಒಂದೊಂದಿದೆ. ಹಾಗಾಗಿ ಇದನ್ನು ಮಾಡ್ತಾ ಬಂದಿದ್ದೀವಿ. ಈ ಹಾಲವಾಣ ಅಥವಾ ಪಾಲವಾಣ ಏನು ಮಾಡ್ತು ಅಂತಂದರೆ, ಕಡಿಮೆ ಅವಧಿನಲ್ಲಿ ಇದು ಎತ್ತರವಾಗಿ ಬೆಳೆದು ಕೇವಲ 8 ರಿಂದ 9 ತಿಂಗಳಲ್ಲಿ 8 ರಿಂದ 10 ಅಡಿಗೆ ಬೆಳೆದು ಈ ಥರ ರೆಂಬೆ ಕೊಂಬೆಗಳನ್ನು ಸೃಷ್ಟಿ ಮಾಡಿಕೊಂಡು ಈ ಜಾಗದಲ್ಲಿ ಸಾಕಷ್ಟು ನೆರಳನ್ನು ಸೃಷ್ಟಿ ಮಾಡ್ತು. ಆ ನೆರಳಿದ್ದಿದ್ದರಿಂದ ನನ್ನ ಅಡಿಕೆ ಗಿಡಕ್ಕೆ ಬಿಸಿಲಿನ ತೀವ್ರತೆ ಕಮ್ಮಿ ಆಯಿತು. ಸೊ ಒಂದು ಪೂರಕ ವಾತಾವರಣ, ನೆರಳಿನ ವಾತಾವರಣ ಸೃಷ್ಟಿಯಾಯಿತು. ಹಾಗಾಗಿ ಈ ಅಡಿಕೆ ಗಿಡ ಪ್ರಾರಂಭಿಕ ದಿನಗಳಲ್ಲಿ ಚೆನ್ನಾಗಿ ಬೆಳೀಲಿಕ್ಕೆ ಅವಕಾಶ ಆಯಿತು. ಈ ಒಂದೇ ಆಲೋಚನೆಯಿಂದ ನಾವು ಈ ಗಿಡಗಳನ್ನು ತಂದು ನೆಟ್ವಿ. ನಂತರ ಇದು ನೆರಳು ಈಗ ಆರಂಭದಲ್ಲಿ ಓಕೆ, ಬೆಳೀತಾ ಏನು ಸಮಸ್ಯೆ ಆಗಲ್ಲ ಸರ್? ಅದೇ ನೋಡ್ತಾ ಬರೋಣ. ಈಗ ನಂತರದಲ್ಲಿ ನಮ್ಗೆ ಏನಾಯ್ತು, ಇದು ಬೆಳೀತಾ ಬಂತಲ್ವಾ, ಇದು ಹೈಯೆಸ್ಟ್ ಅಲ್ಲಿ ಬಂತು, ಇಲ್ಲಿ ನನಗೆ ನೆರಳು ಶುರುವಾಯಿತು. ನಂತರ ನಾನು ಗಮನಿಸ್ತಾ ಬಂದೆ, ಈ ಹಾಲವಾಣ ಅಥವಾ ಪಾಲವಾಣ ಇದೆಯಲ್ಲ, ಇದು ದ್ವಿದಳ ಜಾತಿಯ ಗಿಡಗಳು, ಡೈಕಾಟಿಲಿಡನ್ ಪ್ಲಾಂಟ್ಸ್ ಅಂತ ಕರಿತೀವಿ. ಈ ದ್ವಿದಳ ಜಾತಿಯ ಗಿಡಗಳಲ್ಲಿ ಒಂದು ವಿಶೇಷ ಗುಣ ಇದೆ. ಅದೇನು ಮಾಡುತ್ತೆ ಅಂದರೆ, ತನ್ನ ಬೇರಿನಲ್ಲಿ ಗಂಟುಗಳನ್ನು ಸೃಷ್ಟಿ ಮಾಡ್ಕೊಂಡಿರುತ್ತೆ. ಆ ಬೇರು ಗಂಟುಗಳಲ್ಲಿ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡತಕ್ಕಂಥ ಸೂಕ್ಷ್ಮ ಜೀವಿಗಳು ಆ ಬೇರು ಗಂಟೆಗಳಲ್ಲಿ ಆಶ್ರಯ ಪಡ್ಕೊಂಡಿರ್ತವೆ. ನೈಟ್ರೋಜನ್ ಫಿಕ್ಸಿಂಗ್ ಮೈಕ್ರೋಬ್ಸ್. ಈ ಸಾರಜನಕ ಸ್ಥಿರೀಕರಣ ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿರ್ತವೆ. ಅವು ಜಾಸ್ತಿ ದ್ವಿದಳ ಧಾನ್ಯದ ಬೇರಿನ ಗಂಟಿನಲ್ಲಿ ಇರ್ತವೆ. ಆ ದ್ವಿದಳ ಧಾನ್ಯದ ಬೇರು ಗಂಟೆಗಳಲ್ಲಿ ಆ ಸಾರಜನಕ ಸ್ಥಿರೀಕರಣ ಸೂಕ್ಷ್ಮಜೀವಿಗಳು ಆಕಾಶದ ಸಾರಜನಕವನ್ನು ಹಿಡಿದು ಮಣ್ಣಿಗೆ ಸ್ಥಿರೀಕರಿಸುತ್ತವೆ. ನೈಟ್ರೋಜನ್ ಫಿಕ್ಸಿಂಗ್. ಆ ಸ್ಥಿರೀಕರಿಸಲ್ಪಟ್ಟಂಥ ಸಾರಜನಕ ನನ್ನ ಮುಖ್ಯ ಬೆಳೆಯಾದಂಥ ಈ ಅಡಿಕೆ ಗಿಡಕ್ಕೆ ಸಿಗ್ತಾ ಇದೆ. ಅಂದರೆ ಇದು ಸಾರಜನಕವನ್ನು ಒದಗಿಸ್ತಕ್ಕಂಥ ಒಂದು ನೈಸರ್ಗಿಕ ಮೂಲ, ನ್ಯಾಚುರಲ್ ಸೋರ್ಸ್ ಇಲ್ಲಿ ಕ್ರಿಯೇಟ್ ಆಗೋಯ್ತು. ಹಾಗಾಗಿ ನನ್ನ ಬೆಳೆ ಗಿಡಕ್ಕೆ ನಾನು ಯಾವುದೇ ರೀತಿಯ ಸಾರಜನಕ ಕೊಡಬಹುದಾದಂತಹ ಸಾವಯವ ಗೊಬ್ಬರವನ್ನಾಗಲಿ, ರಾಸಾಯನಿಕ ಬಿಡಿ ನಾವು ಹಾಕೋದೇ ಇಲ್ಲ, ಇವು ಸಾವಯವ ಮೂಲದ ಸಾರಜನಕ ಕೊಡ್ತಕ್ಕಂಥ ಗೊಬ್ಬರವನ್ನು ನಾವಿಲ್ಲಿ ಹಾಕುವ ಅವಶ್ಯಕತೆ ಬರಲಿಲ್ಲ. ಯಾಕೆಂದರೆ ಇದು ನನಗೆ ಸಾರಜನಕ ಸ್ಥಿರೀಕರಣ ಮಾಡಿ ಕೊಡ್ತಾ ಇತ್ತು. ಇದು 2ನೇ ಹಂತ. 3ನೇ ಹಂತದಲ್ಲಿ ನಾವು ಈ ಹಾಲವಾಣ ಮರದ ರೆಂಬೆ ಕೊಂಬೆಗಳನ್ನು ಕತ್ತರಿಸಿ ವರ್ಷಕ್ಕೆ 2 ಸತಿ ಈ ರೀತಿ ಮುಚ್ಚಿಗೆ ಮಾಡ್ತೀವಿ. ಇದು ಮಲ್ಚಿಂಗ್ ಅಂತೀವಿ. ಇದನ್ನು ಮುಚ್ಚಿಗೆ ಮಾಡಿದ್ವಿ. ಇದೆಲ್ಲ ನನ್ನ ಹಾಲವಾಣದ ರೆಂಬೆ ಕೊಂಬೆಗಳು. ಇದನ್ನು ಕಡಿದು ಇಲ್ಲೇ ನಾವು ಈ ರೀತಿ ಮುಚ್ಚಿಗೆ ಮಾಡೋದ್ರಿಂದ ಇಲ್ಲೇನಾಯಿತು, ಇಲ್ಲಿ ಒಂದು ಮುಚ್ಚಿಗೆ ಕೊಟ್ವಿ. ಮುಚ್ಚಿಗೆ ಕೊಟ್ಟರೆ ಏನಾಗುತ್ತೆ, ಒಂದು ತೇವಾಂಶವನ್ನು ಹಿಡಿದಿಟ್ಕೊಳ್ಳುತ್ತೆ. ಎವಾಪರೇಷನ್, ಬಾಷ್ಪೀಕರಣ ಆಗಲ್ಲ, ತೇವಾಂಶ ಹಿಡ್ಕೊಂಡಿರುತ್ತೆ. ಮತ್ತು ಇಲ್ಲಿ ಒಂದು ಕತ್ತಲೆ ವಾತಾವರಣ ಸೃಷ್ಟಿಯಾಗುತ್ತೆ. ಇಲ್ಲಿ ನನ್ನ ಅಡಿಕೆ ಮರದ ಬುಡದಲ್ಲಿ ಒಂದು ಕತ್ತಲೆ ವಾತಾವರಣ ಸೃಷ್ಟಿಯಾಯಿತು. ಯಾವಾಗ ಕತ್ತಲೆ ವಾತಾವರಣ ಇಲ್ಲಿರುತ್ತೋ ಅಲ್ಲಿ ಮಣ್ಣು ಜೀವಿಗಳು ಮತ್ತು ಸೂಕ್ಷ್ಮ ಜೀವಿಗಳು, ಸಾಯಿಲ್ ಆರ್ಗ್ಯಾನಿಸಮ್ ಆ್ಯಂಡ್ ಮೈಕ್ರೋ ಆರ್ಗ್ಯಾನಿಸಮ್, ಅವೆರಡೂ ಸಹ ಇಲ್ಲಿ ತಮ್ಮ ವಾಸಸ್ಥಾನವನ್ನು ಮಾಡ್ಕೊತವೆ. ಅವಕ್ಕೆ ಅಲ್ಲೇ ಊಟ ಸಿಗ್ತಾ ಇದೆ. ಮಳೆ ಬಂದಾಗ ಅಥವಾ ನಾವು ಸ್ಪ್ರಿಂಕ್ಲರ್ನಲ್ಲಿ ನೀರು ಬಿಟ್ಟಾಗ ತೇವಾಂಶ ಸೃಷ್ಟಿಯಾಗುತ್ತೆ. ಯಾವಾಗ ತೇವಾಂಶ ಇರುತ್ತೋ, ಸಾವಯವ ದ್ರವ್ಯ ಇರುತ್ತೋ ಮತ್ತು ಮುಚ್ಚಿಗೆ ಇರುತ್ತೋ, ಕತ್ಲೆ ಇರುತ್ತೋ, ಆಮ್ಲಜನಕ ಆಡ್ತಾ ಇರುತ್ತೋ, ಆ ಮಣ್ಣು ಜೀವಿಗಳು, ಸೂಕ್ಷ್ಮ ಜೀವಿಗಳು ಕಾರ್ಯಪ್ರವೃತ್ತವಾಗ್ತವೆ. ಅವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅವುಗಳು ನಾನು ಕೊಟ್ಟಂಥ ಈ ಸಾವಯವ ದ್ರವ್ಯವನ್ನು ಕರಗಿಸಿ ಕಳಿಸಿ ಉತ್ಕೃಷ್ಟವಾದಂಥ ಸಾವಯವ ಗೊಬ್ಬರವನ್ನು ಎಲ್ಲಿ ತಯಾರು ಮಾಡ್ತವೆ, ನನ್ನ ಗಿಡದ ಬುಡದಲ್ಲೇ. ಹಾಗಾಗಿ ನೀವು ಹೊರಗಡೆಯಿಂದ, ನೈಸರ್ಗಿಕ ಕೃಷಿನಲ್ಲಿ ನೀವು ಹೊರಗಡೆಯಿಂದ ಯಾವುದೇ ಗೊಬ್ಬರ ತಂದೋಕೆ ಅವಶ್ಯಕತೆ ಇಲ್ಲ. ಪ್ರಥಮ ದಿನಗಳಲ್ಲಿ ಬೇಕಾಗ್ಬೋದು, ಮೊದಲನೇ 6 ತಿಂಗಳು 12 ತಿಂಗಳು. ಈ ರೀತಿ ನಾವು ಈ ಸಾವಯವ ದ್ರವ್ಯವನ್ನು ಕೊಡ್ತಕ್ಕಂಥ ಮರಗಳು, ನಾವಿಲ್ಲಿ ಹಾಲವಾಣ ಹಾಕೊಂಡಿದ್ದೀವಿ, ಇಂಡಿಯನ್ ಕೋರಲ್ಲು, ಲಿರಿಸಿಡಿ ಹಾಕಿದ್ದೀವಿ, ಆಮೇಲೆ ಸುಬಾಬುಲ್ ಇದೆ, ಆಮೇಲೆ ನಮ್ಮ ರೇಷ್ಮೆ, ಹಿಪ್ಪಿನ ಎರಳೆ ಅದಿದೆ. ಈ ರೀತಿ ಒಂದು 7-8 ಪ್ರಭೇದ ಮರಗೆಣಸು ಇದೆ. ಒಂದು 7-8 ಪ್ರಭೇದದ ಗಿಡಗಳನ್ನು ಹಾಕೊಂಡಿದ್ದೀವಿ. ಅದನ್ನು ಕತ್ತರಿಸೋದು, ಚಾಪ್ ಡ್ರಾಪ್, ಅಲ್ಲಿ ಕತ್ತರಿಸ್ತೀವಿ, ಇಲ್ಲಿ ತಂದು ಮುಚ್ಚಿಗೆ ಮಾಡ್ತೀವಿ. ಈ ಮುಚ್ಚಿಗೆ ಮಾಡೋದ್ರಿಂದ ಇದಕ್ಕೆ ಬೇಕಾದಂಥ ಆಹಾರ ಇಲ್ಲೇ ಸೃಷ್ಟಿಯಾಗ್ತಾ ಇದೆ. ಮಿತ್ರರೇ, ಈ ಹಂತದಲ್ಲಿ ನಾನು ನಿಮಗೆ 2 ವಾಕ್ಯ ಹೇಳ್ತೀನಿ. ಇದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಒಂದು,
ನಿಮ್ಮ ಬೆಳೆ ಸಸ್ಯಕ್ಕೆ ಬೇಕಾದ ಗೊಬ್ಬರವನ್ನು ಅಥವಾ ನಿಮ್ಮ ಮಣ್ಣಿಗೆ ಬೇಕಾದ ಪೋಷಕಾಂಶವನ್ನು ನಿಮ್ಮ ತೋಟದಲ್ಲೇ ಉತ್ಪಾದಿಸಿಕೊಳ್ಳಿ. ಹೊರಗಡೆನೇನು ತರಬೇಡಿ. ನಿಮ್ಮ ಬೆಳೆ ಸಸ್ಯಗಳಿಗೆ ಬೇಕಾದಂಥ ಸಾವಯವ ಮೂಲವನ್ನು ನಿಮ್ಮ ತೋಟದಲ್ಲೇ ಉತ್ಪಾದಿಸಿಕೊಳ್ಳಿ. 2, ನಿಮ್ಮ ಬೆಳೆ ಸಸ್ಯಕ್ಕೆ ಬೇಕಾದ ಗೊಬ್ಬರವನ್ನು ಆದಷ್ಟು ನಿಮ್ಮ ಬೆಳೆ ಸಸ್ಯದ ಬುಡದಲ್ಲೇ, ಬೇಸಿನ್ ಆಫ್ ದ ಪ್ಲಾಂಟ್ ಅಂತೀವಲ್ಲ, ಬೆಳೆ ಸಸ್ಯದ ಬುಡದಲ್ಲೇ ಆ ಗೊಬ್ಬರವು ಸೃಷ್ಟಿಯಾಗೋ ಥರ ನೋಡ್ಕೊಳ್ಳಿ. ಹಾಗಾದರೆ ಬೆಳೆ ಸಸ್ಯದ ಬುಡದಲ್ಲಿ ಇದನ್ನು ಸೃಷ್ಟಿ ಮಾಡೋದು ಹೇಗೆ? ಈ ರೀತಿ ಗಿಡಗಳನ್ನು ಬೆಳೆಸಿ ನೋಡಿ, ಬೆಳೆ ಸಸ್ಯದ ಪಕ್ಕದಲ್ಲೇ ಈ ರೀತಿ ಗಿಡಗಳನ್ನು ಬೆಳೆಸಿ ಅವನ ವರ್ಷಕ್ಕೆ 2 ಸತಿ 3 ಸತಿ ಕತ್ತರಿಸಿ ಅದನ್ನ ಮುಚ್ಚಿಗೆ ಮಾಡಿ ಇದಕ್ಕೆ ಬೇಕಾದ ಗೊಬ್ಬರ ಇಲ್ಲೇ ತಯಾರಾಯಿತು, ಅದಕ್ಕೆ ಬೇಕಾದಂಥ ಮೂಲ ವಸ್ತು ಇದರಿಂದ ಸಿಕ್ತು. ಹಾಗಾಗಿ ಇದಕ್ಕೆ ನಾನೇನು ಹೇಳ್ತೀನಿ, ಸಂಗಾತಿ ಸಸ್ಯ, ಕಂಪ್ಯಾನಿಯನ್ ಸ್ಪೀಶೀಸ್ ಪ್ಲಾಂಟ್. ಅಂದರೆ ಇದು ನನ್ನ ಮುಖ್ಯ ಬೆಳೆ, ಇದು ನನ್ನ ಸಂಗಾತಿ ಬೆಳೆ. ಈ ಸಂಗಾತಿ ಸಸ್ಯವು ನನ್ನ ಮುಖ್ಯ ಬೆಳೆಗೆ ಬೇಕಾದಂತಹ ಗೊಬ್ಬರದ ಮೂಲ ವಸ್ತುಗಳನ್ನು ಇಲ್ಲೇ ತಯಾರು ಮಾಡಿಕೊಡುತ್ತೆ. ಇಲ್ಲೇ ಗೊಬ್ಬರ ತಯಾರಾಗುತ್ತೆ, ಸಾರ್ವಜನಿಕ ಸ್ಥಿರೀಕರಣ ಆಯಿತು, ವಾತಾವರಣದಲ್ಲಿರ್ತಕ್ಕಂಥ ನೆರಳು ಸೃಷ್ಟಿ ಆಯಿತು, ಬಯೋಮಾಸ್ ಸಾವಯವ ದ್ರವ್ಯ ಸೃಷ್ಟಿ ಆಯಿತು, ಚಾಪ್ ಅಂಡ್ ಡ್ರಾಪು ಮಾಡೋಕ್ಕಾಯ್ತು. ಇದ್ರ ಜೊತೆಗೆ ಈ ಹಾಲವಾಣ ಅಥವಾ ಗ್ಲಿರಿಸೀಡಿಯಾ ಅಥವಾ ಸುಬಾಬುಲ್ಲು ಈ ಗಿಡಗಳು ಏನು ಮಾಡ್ತವೆ ಅಂದರೆ, ಅವು ಆದಷ್ಟು ಅಡಿಕೆ ಗಿಡಕ್ಕೆ ಹೋಲಿಸಿದ್ರೆ ಆದಷ್ಟು ಆಳಕ್ಕೆ ಬೇರನ್ನು ಕೊಡ್ತವೆ. ಯಾವಾಗ ಇದ್ರ ಬೇರೆ ಆಳಕ್ಕೆ ಹೊಟ್ಟೋಯ್ತೋ ಮಳೆ ನೀರು ಕೊಯ್ಲು, ಮೊದಲನೇ ಚಾಪ್ಟರ್ ಹೇಳಿದ್ವಲ್ಲ, ಮಳೆ ನೀರು ಕೊಯ್ಲು ಇಲ್ಲಿ ಆಗಕ್ಕೆ ಶುರುವಾಯಿತು. ಸಾಕಷ್ಟು ಬಿದ್ದ ಮಳೆ ನೀರನ್ನು ಇಲ್ಲಿ ಇಂಗಿಸಿಡುತ್ತೆ. ಸಬ್ ಸಾಯಿಲಲ್ಲಿ ಇದು ನೀರನ್ನು ಹಿಡಿದಿಟ್ಟಿರುತ್ತೆ. ಇದು ನನ್ನ ಟಾಪ್ ಸಾಯಿಲಲ್ಲಿ ಅಡಿಕೆ ಮರದ ಬೇರೆ ಇರುತ್ತೆ. ಸಪೋಸ್ 15 ದಿವಸ ನಾವು ನೀರು ಕೊಡಲಿಲ್ಲ ಅಥವಾ ಮಳೆ ಹೋಯಿತು, ಆವಾಗ ಸಬ್ ಸಾಯಿಲ್ ಇರೋ ಮಾಯಿಶ್ಚರು ಸ್ಲೋ ಆಗಿ ಟಾಪ್ ಸಾಯಿಲಿಗೆ ಬರುತ್ತೆ. ಹಾಗಾಗಿ ನನ್ನ ಅಡಿಕೆ ಮರಕ್ಕೆ ಸತತವಾಗಿ ತೇವಾಂಶ ಇಲ್ಲಿ ಸೃಷ್ಟಿ ಆಗ್ತಿರುತ್ತೆ, ಮೇಂಟೈನ್ ಮಾಡುತ್ತೆ, ಅದು ಮಾಡುತ್ತೆ. ಸೊ ಒಂಥರ ಸಾಯಿಲ್ ಮಾಯಿಶ್ಚರ್ ಮ್ಯಾನೇಜ್ಮೆಂಟ್, ಮಣ್ಣಿನ ತೇವಾಂಶ ನಿರ್ವಹಣೆಯು ಈ ಒಂದು ಸಂಗಾತಿ ಗಿಡದಿಂದ ನಿರ್ವಹಿಸಲ್ಪಡುತ್ತದೆ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ನಮ್ಮ ಈ ತೋಟದ ಅಷ್ಟೂ ಗಿಡಗಳಿಗೆ ನಾವು ಸಂಗಾತಿ ಗಿಡಗಳನ್ನು ಹಾಕಿದ್ದೀವಿ. ಸಾಕಷ್ಟು ಉದಾಹರಣೆಗಳು ನಿಮ್ಗೆ ಇಲ್ಲಿ ತೋರಿಸ್ತೀನಿ, ಬನ್ನಿ, ನೀವೇ ಗಮನಿಸ್ಬೋದು. ಸಸ್ಯ ಕೇವಲ ಹಾಲವಾಣ ಮಾತ್ರ ಅಲ್ಲ, ಬೇರೆ ಬೇರೆನೂ ಮಾಡಿದ್ದೀವಿ, ಹಾಕಿದ್ದೀವಿ. ಆಮೇಲೆ ಈ ಹಾಲವಾಣದಿಂದ ನೀವು ಹೇಳ್ತಾ ಒಂದು ಮಲ್ಚಿಂಗು, ಒಂದು ನೆರಳು ಹೌದು, ಬಿಟ್ರೆ ಬೇರೆ ಏನಾದ್ರು ಯೂಸ್ ಆಗ್ತಾ ಇದೆ? ಈಗ ನಾವೇನು ಮಾಡಿದ್ದೀವಿ ಅದು ಒಳ್ಳೆ ಪ್ರಶ್ನೆ. ನೀವು ಇಲ್ಲಿ ಗಮನಿಸ್ಬೋದು, ಇದೊಂದು ಹಾಲವಾಣ ಅಲ್ವಾ? ನೀವು ಇಲ್ಲಿ ಗಮನಿಸಿ, ನನ್ನ ಮೆಣಸು ಬಳ್ಳಿ ಈಗ 4 ವರ್ಷ ಆಯ್ತಲ್ಲ ನಮ್ಮ ಹಾಲವಾಣಕ್ಕೆ. ಈಗ ಅದು ಕಾಂಡ ದಪ್ಪಾಗಿದೆಯಾ, ಅದಕ್ಕೆ ನಾವು ಇವಾಗ ಮೆಣಸು ಬಳ್ಳಿನ ಹಬ್ಬಿಸ್ತೀವಿ. ಇದು ನನಗೆ ಇತ್ತೀಚೆಗೆ ಸಿಕ್ಕಂಥ ಮಾಹಿತಿ. ನಾನೇನು ಮಾಡಿದೆ, ಮೆಣಸು ಬಳ್ಳಿ ಜನರಲಿ ನಾವೇನು ಮಾಡ್ತೀವಿ, ಅಡಿಕೆ ಮರಕ್ಕೆ ಮೆಣಸು ಬಳ್ಳಿ ಹಾಕಬೇಕು, ಒಂದು 8 ವರ್ಷ ಆಗಲಿ ಅಡಿಕೆ ಗಿಡ, ಆಮೇಲೆ ಮೆಣಸು ಹಾಕೋಣ ಅನ್ನೋ ಒಂದು ಆಲೋಚನೆ ಇರ್ತೀವಿ. ಬಟ್ ಇಲ್ಲಿ ಇದು ಯೋಚನೆ ಬಂದಾಗ, ಮೊನ್ನೆ ಕಳೆದ ವರ್ಷ ಮಾತಾಡ್ತಿರ್ಬೇಕಾದ್ರೆ ಹಾಲವಾಣ ಕಾಂಡ ದಪ್ಪವಾಗಿದ್ದು 12-15 ಅಡಿ ಎತ್ತರಕ್ಕೆ ಬೆಳೆದಿದ್ರೆ ಯಾಕೆ ಅದಕ್ಕೆ ಮೆಣಸು ಹಾಕಬಾರ್ದು? ನೋಡಿ, ನಾವು 15 ಅಡಿ ಬೆಳೆದಿದ್ದೆಲ್ಲ ನಮ್ಮನ್ನ ಹಾಲವಾಣ 4 ವರ್ಷಕ್ಕೆ. ಕಾಂಡವೂ ದಪ್ಪವಾಗಿದೆ, ಎತ್ತರನೂ ಬಂದಿದೆ, ಮತ್ತು ನೀಳವಾಗಿ ಇದೆ, ಕಾಂಡಗಳು ನೀಳವಾಗಿವೆ. ಇದಕ್ಕೆ ನಾವು ಯಾಕೆ ಕಾಳು ಮೆಣಸನ್ನು ಹಬ್ಬಿಸಬಾರ್ದು ಅನ್ನೋ ಆಲೋಚನೆ ಬಂತು. ಆವಾಗ ನಾನು ಸ್ಟಡಿ ಮಾಡಿದಾಗ ನಮ್ಮ ಸಕಲೇಶ್ಪುರ ಭಾಗದಲ್ಲೇ, ಬಾಳ್ಳುಪೇಟೆ, ಕೊಡ್ಲಿಪೇಟೆ ಆ ಭಾಗದಲ್ಲೇ ಈ ಹಾಲವಾಣವನ್ನು ಸಪೋರ್ಟಿಂಗ್ ಪ್ಲಾಂಟ್ ಆಗಿ ಇಟ್ಕೊಂಡು ಕಾಳು ಮೆಣಸನ್ನು ಕಳೆದ 20 ವರ್ಷದಿಂದ ಬೆಳೀತಿದ್ದಾರೆ. ಅದನ್ನು ನೋಡ್ಕೊಂಬಂದೆ, ಫೋಟೋನ ತೊಗೊಂಬಂದೆ. ಆವಾಗ ನನಗೆ ಖಾತ್ರಿ ಆಯಿತು, ನಾನು ಇದಕ್ಕೆ ಮೆಣಸನ್ನು ಹಬ್ಬಿಸ್ಬೋದಲ್ವಾ ಅಂತ. ಆ ಉದ್ದೇಶದಿಂದ ಮಾಡಿದ್ದೀವಿ. ಹಾಗಾಗಿ ಹಾಲವಾಣದ ಬೆನಿಫಿಟ್ ಇನ್ನೊಂದಾಯಿತು ನನಗೆ. ಮುಖ್ಯವಾಗಿ ನೀವು ಇಲ್ಲಿ ಗಮನಿಸ್ಬೋದು, ಈ ಹಾಲವಾಣ ಏನು ಮಾಡುತ್ತೆ ನೋಡಿ, ಈಗ 15 ಅಡಿ ಎತ್ತರದಲ್ಲಿರೋ ಹಾಲವಾಣನ ಪ್ರತಿ 3 ತಿಂಗಳ ಚಾಪ್ ಅಂಡ್ ಡ್ರಾಪ್ ಅಂದ್ರೆ ಹೆಂಗೆ ಸಾಧ್ಯ? ನನಗೆ ಲೇಬರ್ ಇಲ್ಲಿದ್ದಾರೆ. ಅದಕ್ಕೆ ನಾನೇನು ಮಾಡ್ಬಿಟ್ಟೆ, ಹಾಗೆ ಬಿಟ್ಬಿಟ್ಟೆ, ಬೆಳೆಯಪ್ಪ ಎಷ್ಟು ಬೇಕಾದ್ರೂ ಬೆಳಿ. ಹೇಗಿದ್ರೆ ಪ್ರಕೃತಿ ಏನು ಹೇಳುತ್ತೆ, ಶರದ್ ಋತುವಿನಲ್ಲಿ ಪ್ರತಿ ಗಿಡಗಳು ತಮ್ಮ ಎಲೆಗಳನ್ನು ಉದುರಿಸುತ್ತವೆ. ಉದುರಿಸಲೇಬೇಕಲ್ಲ, ಪ್ರಕೃತಿ ನಿಯಮ, ನ್ಯಾಚುರಲ್ ಲಾ ಆಫ್ ನೇಚರು. ಹಾಗೆ ನೋಡಿ, ಗಮನಿಸ್ತೀರಾ ಇಲ್ಲಿ ಇಷ್ಟೂ ಎಲೆಗಳನ್ನು ನಮ್ಮ ಹಾಲವಾಣದ ಗಿಡಗಳು ಉದುರಿಸಿ, ಶರದ್ ಋತುವಿನಲ್ಲಿ ಉದುರಿಸಿ ನೋಡಿ, ಇಲ್ಲೊಂದು ಥಿಕ್ ಲೇಯರ್ ಆಫ್ ಮಲ್ಚನ್ನು ಸೃಷ್ಟಿ ಮಾಡಿದೆ. ಈ ಯಾವಾಗ ಈ ಲೇಯರ್ ಆಫ್ ಮಲ್ಚ್ ಸೃಷ್ಟಿ ಆಯಿತೋ, ಇದ್ರ ಕೆಳಗಡೆ ಮಣ್ಣು ವಿಘಟಿತವಾಗಿ ಬಂತು, ಎಲ್ಲ ಕಳೆಯಕ್ಕೆ ಶುರುವಾಗುತ್ತೆ. ಎಲ್ಲ ಮಣ್ಣು ಜೀವಿಗಳು, ಸೂಕ್ಷ್ಮ ಜೀವಿಗಳು ಕೆಲಸ ಮಾಡ್ಕೊತೇವೆ. ಬಿದ್ದ ಮಳೆ ನೀರು ಇಲ್ಲೇ ಹಿಡಿಯಲ್ಪಡುತ್ತೆ, ಆವಿಯಾಗದೆ. ಇದಿಷ್ಟು ನೀವು ಈ ಹಾಲವಾಣ ಗಿಡದಲ್ಲಿ ನೀವು ಗಮನಿಸ್ಬೋದು. ಪ್ರಾರಂಭದಲ್ಲಿ ನಾನು ಗ್ಲಿರಿಸೀಡಿಯಾನು ಹಾಕಿದ್ದೆ. ಹಾಲವಾಣ ಬೇರೆ ಆ ಮರ ಮತ್ತೆ ಬೇರೆ ಏನಕ್ಕಾದ್ರೂ ಯೂಸ್ ಆಗುತ್ತಾ? ಅದನ್ನ ನಾನು ಕೇಳ್ಪಟ್ಟೆ, ಈ ಕುಶಾಲನಗರ ಭಾಗದಲ್ಲಿ ಬೆಂಕಿ ಕಡ್ಡಿ ತಯಾರಿಕಾ ಕಂಪನಿಗಳಿವೆ, ಮ್ಯಾಚ್ ಸ್ಟಿಕ್ಸ್. ಈಗೆಲ್ಲ ಪ್ಲಾಸ್ಟಿಕ್ ಮ್ಯಾಚ್ ಸ್ಟಿಕ್ಸ್ ಬಂದ್ಬಿಟ್ಟವೆ. ಮುಂಚೆ ಎಲ್ಲ ಮರದಲ್ಲಿ ಬರ್ತಿತ್ತಲ್ಲ, ಆ ಮರದಲ್ಲಿ ಮಾಡಿದಂಥ ಬೆಂಕಿ ಕಡ್ಡಿ ಸ್ಟಿಕ್ಸ್ಗೆ ಈ ಹಾಲವಾಣದ ಒಳಭಾಗ ಇದೆಯಲ್ಲ, ಪಲ್ಪ್, ಇದು ಇಷ್ಟಪ್ಪ ಆದ್ರೆ ಸಾಕು ಅವ್ರಿಗೆ. ಇದನ್ನ ಕುಯ್ದ್ಬಿಟ್ಟು ಒಳಗಡೆ ಬೆಂಡ್ ಥರ ಇರುತ್ತೆ, ಅದನ್ನು ತಗೊಂಡು ಅವರು ಮ್ಯಾಚ್ ಸ್ಟಿಕ್ ಸೈಜಿಗೆ ಕುಯ್ದು ಅದಕ್ಕೆ ಟೋಪಿ ಹಾಕಿರ್ತಾರೆ. ಇದು ಬೆಂಕಿ ಕಡ್ಡಿ ಉತ್ಪಾದನೆ ಮಾಡೋರಿಗೆ ಇದು ಒಂದು ರಾ ಮೆಟೀರಿಯಲ್, ಕಚ್ಚಾ ವಸ್ತುವಾಗಿತ್ತು.
ಹುಣಸೂರು, ಕುಶಾಲನಗರ, ಪ್ರಿಯಾಪಟ್ಟಣ ಆ ಭಾಗದಲ್ಲಿ ತುಂಬಾ ಜನ ಇದನ್ನ ಆ ಮ್ಯಾಚ್ ಇಂಡಸ್ಟ್ರಿಗೆ, ಬೆಂಕಿ ಪೆಟ್ಟಿಗೆ ತಯಾರು ಮಾಡೋ ಕಾರ್ಖಾನೆಗಳಿಗೆ ಇದನ್ನ ಕೊಡ್ತಿದ್ರಂತೆ. ಬಟ್ ಈಗ ಅವೆಲ್ಲ ಪ್ಲಾಸ್ಟಿಕ್ ಕಡ್ಡಿಗಳಾಗ್ಬಿಟ್ಟಿದ್ದಾವೆ. ಹಾಗೆ ಹಾಲೋಣ ಮರದ ಆ ಉಪಯೋಗ ಇಲ್ಲ. ಬಟ್ ನನಗೆ ಇದನ್ನ ವಾಣಿಜ್ಯ ಮೌಲ್ಯ ಹೊರಗಡೆ ಕೊಡೋ ಬದಲು ಕಳೆದ 4 ವರ್ಷದಿಂದ ಇದು ಎಷ್ಟು ವ್ಯತ್ಯಾಸ ಮಾಡಿದೆ. ಇಲ್ಲಿ ನನ್ನ ಮುಖ್ಯ ಬೆಳೆ ತೆಂಗಿಗೆ ಅಥವಾ ಅಡಿಕೆಗೆ ಎಷ್ಟು ಸಪೋರ್ಟ್ ಮಾಡಿದೆ, ಸಾಕಲ್ವೇ? ಇದು ಸಾಲದು ಅಂತ ನನಗೆ ಮೆಣಸು ಬೆಳೆಗೆ ಕೊಡ್ತಾ ಇದೆಯಲ್ಲ ಈಗ ಸಪೋರ್ಟ್. ಹಾಗೆ ಇದು ಬಹು ಉಪಯೋಗವುಳ್ಳಂತ ಒಂದು ಗಿಡ. ಇದನ್ನ ನಾನು ಯಾವ ಕಾರಣಕ್ಕೂ ಕಡಿಯಲ್ಲ. ಇದು ನನ್ನ ಸಂಗಾತಿ ಗಿಡವಾಗಿರ್ಲಿ, ನನ್ನ ಮೆಣಸು ಬಳ್ಳಿನ ಹೊತ್ಕೊಂಡು ನಿಂತಿರ್ಲಿ, ಆ ಒಂದು ಉದ್ದೇಶದಿಂದ ನಾವು ಈ ಹಾಲವಾಣನನ್ನು ಮಾಡಿದ್ದೀವಿ. ಯಾರು ಬಿಸಿಲು ನಾಡಿನಲ್ಲಿ ಕೃಷಿ ಪ್ರಾರಂಭ ಮಾಡ್ತಿರೋ, ಅದು ತೆಂಗು, ಅಡಿಕೆ ಈ ತರ ಬೆಳೆಗಳಿಗೆ ನೆರಳು ಬಹಳ ಮುಖ್ಯ ಆಗುತ್ತೆ. ಮಲೆನಾಡಲ್ಲಿ ವೆದರೆ ಬೇರೆ, ಬಿಸಿನಾಡಲ್ಲಿ ವೆದರೆ ಬೇರೆ. ಹಾಗೆ ಈ ದೊಡ್ಡಬಳ್ಳಾಪುರದಂತ ಈ ಭಾಗಗಳಲ್ಲಿ ನೀವು ಮಾಡೋಂಗಿದ್ರೆ ಪ್ರಥಮ ದಿನಗಳಲ್ಲೇ ನೆರಳು ಸೃಷ್ಟಿ ಮಾಡತಕ್ಕಂಥ ಗಿಡಗಳನ್ನು ಹಾಕೊಳ್ಳಿ. ಅದರಲ್ಲಿ ನಮ್ಮ ಈ ಹಾಲವಾಣ ತನ್ನ ರಿಸಲ್ಟ್ ಅನ್ನು ಇಲ್ಲಿ ಕೊಟ್ಟಿದೆ. ಅದನ್ನು ನೀವು ಇಲ್ಲಿ ಗಮನಿಸಿದ್ದೀರಾ ಸರ್. ಇಷ್ಟ ತನಕ ವಿಸ್ತೃತವಾಗಿ ತಮ್ಮ ತೋಟದಲ್ಲಿ ಅಳವಡಿಸಿಕೊಂಡಿರುವಂತಹ ಸಂಗಾತಿ ಗಿಡಗಳ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದೀರಾ. ಧನ್ಯವಾದಗಳು. ಒಳ್ಳೆಯದು ಶರತ್. ವೀಕ್ಷಕರೇ, ನಿಮ್ಗೆ ಯಾವುದೇ ಅನುಮಾನಗಳಿದ್ರೆ ಈ ಸಂಚಿಕೆಗಳಲ್ಲಿ ನಾನೇ ನಿಮ್ಗೆ ಹಂಚ್ಕೊಂಡಿದ್ದೀನಿ. ಯಾವುದೇ ಅನುಮಾನಗಳಿದ್ರೆ ದಯವಿಟ್ಟು ನನ್ನ ಸಂಪರ್ಕಕ್ಕೆ ಬನ್ನಿ. ಆಮೇಲೆ ನಾನು ಆಲ್ರೆಡಿ ಹೇಳಿದಂಗೆ ನನ್ನ ತೋಟದ ಬಾಗಿಲು ಯಾವಾಗಲೂ ತೆಗೆದಿರುತ್ತೆ. ಬುಧವಾರ ರಾತ್ರಿ 8:30ಕ್ಕೆ ಗೂಗಲ್ ಮೀಟ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನಾವು ಸಮಾನ ಮನಸ್ಕ ನೈಸರ್ಗಿಕ ಕೃಷಿಕರು ಸೇರ್ತೀವಿ. ಒಂದು 30-40 ಜನ ಇರ್ತೀವಿ. ಅದರಲ್ಲಿ ನಾವು ರಾತ್ರಿ 8:30ಯಿಂದ ರಾತ್ರಿ 10 ಗಂಟೆ ತನಕ ನಾವು ಮಾತಾಡ್ತಾ ಇರ್ತೀವಿ. ಸಾಕಷ್ಟು ವಿಷಯಗಳಲ್ಲಿ ಪ್ರಸ್ತಾಪ ಆಗ್ತಾ ಇರುತ್ತೆ. ನಾನೇ ಅದನ್ನು ಮಾಡ್ರೇಟ್ ಮಾಡ್ತಾ ಇದ್ದೀನಿ. ಅದರದ್ದು ಲಿಂಕ್ ನಿಮಗೆ ಕಳಿಸ್ತೀನಿ. ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಹಾಕಿದ್ರೆ, ವಾರದ ಗೂಗಲ್ ಮೀಟ್ ಲಿಂಕ್ ಕಳಿಸ್ಕೊಡಿ ಸರ್ ಅಂತ ಹಾಕಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಅಥವಾ ನನಗೆ ವಾಟ್ಸಪ್ಪಲ್ಲಿ ಪಿಂಗ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ಜೋಡಿಸ್ಕೊಳ್ಳೋಣ. ಸುಮಾರು 65 ವಾರಗಳಿಂದ, ಅಂದರೆ 2025 ಜೂನ್ ಅಲ್ಲಿಂದ ಸತತವಾಗಿ 1 ವಾರವೂ ಮಿಸ್ ಆಗದಂಗೆ ನಾವು ವೆಬಿನಾರ್ನ ಮಾಡ್ತಾ ಬರ್ತಾ ಇದ್ದೀವಿ. ಆ ವೆಬಿನಾರ್ ರೆಕಾರ್ಡಿಂಗ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವು ಅವಕಾಶದಾಗ ಅದನ್ನು ಕೇಳಿಸ್ಕೋಬಹುದು ಅಥವಾ ನೋಡ್ಬೋದು. ಅಲ್ಲಿ ನಮ್ಮ ಈ MS ಫಾರ್ಮ್ ತೋಟದಲ್ಲಿ ತಿಂಗಳಿಗೆ ಒಂದ್ಸತಿ ಕಾರ್ಯಾಗಾರ ಅಂತ ಮಾಡ್ತೀವಿ, ವರ್ಕ್ಶಾಪ್ ಅಂತ ಮಾಡ್ತೀವಿ. ಈ ಕಾರ್ಯಾಗಾರದ ವಿಶೇಷ ಇದು 2 ದಿನದ ಕಾರ್ಯಕ್ರಮ. ಅಂದರೆ ನೀವು ಶನಿವಾರ ಬೆಳಗ್ಗೆ 10 ಗಂಟೆಗೆ ಬರ್ತೀರಾ. ಶನಿವಾರ ಪೂರ್ತಿ ತೋಟ ಸುತ್ತೋಣ, ಇಲ್ಲೇ ಊಟ ಮಾಡ್ಕೊಂಡಿರೋಣ. ಶನಿವಾರ ರಾತ್ರಿ ನಮ್ಮ ತೋಟದ ಮನೇಲೆ ಮಲ್ಕೊಳ್ಳೋಣ. ಸಂಜೆ ಎಲ್ಲ ಸೂರ್ಯಾಸ್ತ ನೋಡೋಣ. ವೈಟ್ ಬೋರ್ಡಲ್ಲಿ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ರಾತ್ರಿ 9 ಗಂಟೆ ತನಕ ನಾವು ಡಿಸ್ಕಸ್ ಮಾಡ್ಬೋದು. ರಾತ್ರಿ ಇಲ್ಲೇ ಕಳೆಯೋಣ. ಮತ್ತೆ ಭಾನುವಾರ ಬೆಳಗ್ಗೆ ಸೂರ್ಯೋದಯ ನೋಡೋಣ. ಇನ್ನೊಂದು ತೋಟ ಸುತ್ತೋಣ. ಮತ್ತಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಭಾನುವಾರ ಮಧ್ಯಾಹ್ನ ಲಂಚ್ ಭೋಜನ ಸಮಯ ತನಕ ನಮ್ಮ ಜೊತೆ ಇರಿ. ಭಾನುವಾರ ಮಧ್ಯಾಹ್ನ ಊಟ ಮಾಡ್ಕೊಂಡು ನಾವು ಮನೆಗೆ ಹೊಟ್ಟೋಗೋಣ. ಅಂದರೆ ಇದು 2 ಡೇಸ್ ಪ್ರೋಗ್ರಾಮು. ಒಂದು ಓವರ್ ನೈಟ್ ಸ್ಟೇ. ನಮ್ಮ ತೋಟದ ಮನೇಲಿ ನೀವು ಮಲ್ಕೊತೀರಾ. ಈ ಒಂದು ಸುಂದರವಾದ ಪ್ರಕೃತಿ ವಾತಾವರಣದಲ್ಲಿ ಒಂದು ರಾತ್ರಿ ಕಳೀತಕ್ಕಂಥ ಒಂದು ಅವಕಾಶ ನಿಮಗೆ ಸೃಷ್ಟಿಯಾಗುತ್ತೆ. ಮತ್ತು ನಮ್ಮ ಡಿಸ್ಕಷನ್ಸ್ ಇನ್ನೂ ಆಳಕ್ಕೆ ತಗೊಂಡೋಗ್ಬೋದು. ಎಷ್ಟು ಆಳಕ್ಕೆ ಸಾಧ್ಯ ಅಷ್ಟು ತಗೊಂಡೋಗ್ಬೋದು. ಈ ಕಾರ್ಯಾಗಾರದಲ್ಲಿ ನೀವುಗಳು ಭಾಗವಹಿಸ್ತೀರಾ, ನಿಮ್ಮ ಅನುಭವವನ್ನು ಹೇಳ್ತೀರಾ. ನಾನೊಬ್ಬನೇ ಮಾತಾಡಲ್ಲ, ನಿಮ್ಮ ಅನುಭವಗಳನ್ನು ಹೇಳ್ತಿರ್ತೀರ. ಹಾಗಾಗಿ ವೆಬಿನಾರಿಂದ ಸೆಮಿನಾರಿಂದ ವರ್ಕ್ಶಾಪ್, ಈ 3 ಹಂತದಲ್ಲಿ ನಾವು ಪರಸ್ಪರ ಜೊತೆಯಾಗಿರೋಣ. ಈ ಯೂಟ್ಯೂಬ್ ಮೀಡಿಯಾ ಇಂದ ನಾವೇನು ಇವತ್ತು ಕನೆಕ್ಟ್ ಆಗ್ತಾ ಇದ್ದೀವಿ, ಈ ಸಂಬಂಧಗಳು ಗಟ್ಟಿಯಾಗಲಿ, ಬೆಳೀತಾ ಹೋಗಲಿ. ನಾವು ನಿರಂತರ ಸಂಪರ್ಕದಲ್ಲಿ ಇರೋಣ. ನಮ್ಮ ಅನುಭವಗಳನ್ನು ನಾವು ಹಂಚ್ಕೊತಾ ಬರೋಣ. ಮೂಲ ಉದ್ದೇಶ, ರಾಸಾಯನಿಕ ಕೃಷಿಯಿಂದ ನಾವು ಯೂಟರ್ನ್ ಹಾಕಬೇಕು. ರಾಸಾಯನಿಕ ಕೃಷಿ ಮಾಡಬಾರ್ದು, ಸಾವಯವ ಅಥವಾ ನೈಸರ್ಗಿಕ ಕೃಷಿ ಮಾಡಬೇಕು. ಹೊರಗಡೆಯಿಂದ ತಂದಾಕೋದನ್ನು ಕಮ್ಮಿ ಮಾಡಬೇಕು. ಈ ರೀತಿ ಒಂದು ಸುಸ್ಥಿರವಾದಂಥ ಕೃಷಿ ನಮ್ದಾಗಬೇಕು. ಸಾಕಷ್ಟು ಬಹುಮಡಿ ಪದ್ಧತಿಯಿಂದ ನಮಗೆ ಧನ ಸಂಪತ್ತು ನಮ್ಮ ಕೃಷಿ ಭೂಮಿಯಲ್ಲಿ ದೀರ್ಘಾವಧಿಯಲ್ಲಿ ಸೃಷ್ಟಿಯಾಗಬೇಕು. ಈ ಅನುಭವವನ್ನು ನಾವು ಹಂಚ್ಕೊತಾ ಹೋಗೋಣ. ಇಷ್ಟನ್ನು ಹೇಳ್ತಾ ಖಂಡಿತ ನನ್ನ ಜೊತೆ ಜೋಡಿಸ್ಕೊಂಡಿರಿ. ನಿಮ್ಮ HR ಮಂಜುನಾಥ್.